ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 272. ಇವತ್ತಿನ ಕತೆ ದೆವ್ವದ ಮನೆ. ಇದನ್ನು ಒಂದು ಸಣ್ಣ ಕತೆ. ಇದು ರಾವ್ ಬಹದ್ದೂರ್ ಅವರ ಸಣ್ಣ ಕತೆ. ರಾವ್ ಬಹದ್ದೂರ್ ಇವರ ಕಾವ್ಯನಾಮ. ಇವರ ಪೂರ್ಣ ಹೆಸರು ರಾಮಚಂದ್ರರಾವ್ ಭೀಮರಾವ್ ಕುಲಕರ್ಣಿ. ಇವರು ಗ್ರಾಮಾಯಣ ಅನ್ನೋ ಕಾದಂಬರಿ ಬರೆದು ಕನ್ನಡ ನಾಡಿನಲ್ಲಿ ಬಹಳ ಪ್ರಸಿದ್ಧರಾಗಿರೋರು. ನಾಟಕಕಾರರು, ಕಾದಂಬರಿಕಾರರು, ಪತ್ರಕರ್ತರು. ಇಲ್ಲಿ ದೆವ್ವದ ಮನೆ ಕತೆ ಏನಿದೆ ನೋಡಿ. ದೆವ್ವದ ಮನೆ. ನಮಗೆ ದೆವ್ವ ಅಂದರೆ ಹೆದರಿಕೆ. ದೆವ್ವ ನೋಡಿದೀವ? ಗೊತ್ತಿಲ್ಲ, ನೋಡಿಲ್ಲ. ಆದರೆ ಯಾರೂ ದೆವ್ವ ನೋಡಿಲ್ಲ, ದೆವ್ವ ಇದೆ ಅಂತ ಬಹಳ ನಂಬಿಟ್ಟಿದ್ದೀವಿ. ಹೆಂಗಿದೆ ಗೊತ್ತಿಲ್ಲ. ಅಯ್ಯೋ, ಅವ್ರಿವ್ರು ಹೇಳೋದು ಕೇಳಿದ್ದೀವಿ, ನಾವು ನೋಡಿದ್ದೀವ? ಇಲ್ಲ, ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ತೋರಿಸು, ಇಲ್ಲ, ಹೆಂಗಿದೆ, ಬೆಳ್ಳಗಿತ್ತು, ಹಂಗಿತ್ತು, ಹಿಂಗಿತ್ತು, ದೆವ್ವ, ಪಿಚಾಚಿ, ಪ್ರೇತ, ಭೂತ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಸಿನಿಮಾಗಳು ಎಷ್ಟು ಬೇಕು, ಎಷ್ಟು TV ಸೀರಿಯಲ್ಗಳು ಬೇಕು, ಎಷ್ಟು ಕತೆ ಬೇಕು, ಎಲ್ಲ ದೆವ್ವಗಳ ಬಗ್ಗೆ ಬೇಕಾದಷ್ಟು ಸಾವಿರ ಕಥೆಗಳಿದೆ. ದೇವರು ನೋಡಿದ್ದೀವಿ, ದೇವ್ರಿಗೆ ಗೊತ್ತು. ದೆವ್ವ ಎರಡು ವಿರುದ್ಧ ಪದ ಇದ್ದಂಗೆ. ದೇವರನ್ನ ಭಯಭಕ್ತಿಯಿಂದ ಪೂಜೆ ಮಾಡ್ತೀವಿ, ಒಳ್ಳೆಯದನ್ನು ಪಡಿತೀವಿ. ಇಲ್ಲಿ ದೆವ್ವ ಕೆಟ್ಟದರ ಸಂಕೇತ. ದೆವ್ವದ ಗುಣಗಳಿದ್ರೆ ಮನುಷ್ಯ ಹಾಳಾಗ್ತಾನೆ. ದ್ವೇಷ, ಕೋಪ, ಅಸೂಯೆ, ಸರ್ವನಾಶ ಅಂತೀವಿ. ಈಗ ದೆವ್ವ ಯಾರಾದ್ರೂ ನಾವು ಬದುಕಿದ್ದೇವಪ್ಪ, ನಾವು ಸಾಯ್ತೀವಿ. ಸತ್ತ ಮೇಲೆ ಅಂದರೆ ದುರ್ಮರಣಕ್ಕೊಳಗಾದರೆ, ಕೊಲೆಯಾದರೆ, ಅಪಘಾತಕ್ಕೊಳಗಾದರೆ, ಆತ್ಮಹತ್ಯೆ ಮಾಡಿಕೊಂಡ್ರೆ, ಸಣ್ಣ ವಯಸ್ಸಿನಲ್ಲಿ ಮರಣ ಹೊಂದಿ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಅತೃಪ್ತ ಆತ್ಮ ಅದಕ್ಕೆ ಮುಕ್ತಿ ಇಲ್ಲದೆ ದೆವ್ವವಾಗಿ ಒದ್ದಾಡ್ತಿರುತ್ತೆ ಅಂತ ನಂಬ್ತಾರೆ. ಅದು ಇನ್ನೊಬ್ಬರ ಮೇಲೆ ಸೇರ್ಕೊಂಡ್ಬಿಡುತ್ತೆ ಅಂತ. ನಿಜನೋ ಸುಳ್ಳೋ ಗೊತ್ತಿಲ್ಲ. ದೆವ್ವ ಬಿಡಿಸುವ ಮಾಂತ್ರಿಕರು ಇದ್ದಾರೆ. ಇದು ದೇವ್ರ ಹೆಂಗೋ ದೆವ್ವದ ಬಗ್ಗೆನೂ ಕಲ್ಪನೆ ನಡ್ಕೊಂಡು ಬರ್ತಾನೆ ಇದೆ. ಇದು ನಿಜನೋ ಸುಳ್ಳೋ ಅನ್ನೋದಕ್ಕೆ ಒಂದು ಕತೆ ಇದೆ. ಅದೇ ರಾವ್ ಬಹದ್ದೂರ್ ಅವರ ದೆವ್ವದ ಮನೆ. ಕತೆಗೆ ಬರೋ ನಮ್ಮ ಲೇಖಕರು ಹುಬ್ಬಳ್ಳಿಲಿ ಇದ್ದವರು, ಸರ್ಕಾರಿ ನೌಕರಿ ಮಾಡ್ತಾ ಇದ್ರು. ಪ್ರಾಯ ಮದುವೆ ಮಾಡಬೇಕು ಅಂತ ಬಂತು. ಒಂದು ಮದುವೆನೂ ಆಗೋಯ್ತು. ಮದುವೆ ಹೆಂಡತಿ ಜೊತೆಗೆ ಸಂಸಾರ ಮಾಡ್ಕೊಂಡು ಇರೋಣ ಅಂದರೆ ಮದುವೆ ಮುಗಿತಿದ್ದಂಗೆ ಸರ್ಕಾರಿ ಆದೇಶ ಬಂತು. ಈ ಕೂಡಲೇ ಬಂದು ನೀನು ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತ. ಎಲ್ಲಿಗೆ? ಹೈದರಾಬಾದ್, ಕರ್ನಾಟಕಕ್ಕೆ ಒಂದು ಕಡೆಗೆ ಇವ್ರನ್ನ ವಗಾಸ್ಬಿಟ್ಟಿದ್ದಾರೆ. ಇವರಿದ್ದಿದ್ದು ಹುಬ್ಬಳ್ಳಿ, ಅವಾಗ ಮುಂಬೈ, ಕರ್ನಾಟಕ. ಇವರು ಅನಿವಾರ್ಯವಾಗಿ ಏನಾಯಿತು, ಹೆಂಡತಿ ಜೊತೆ ಸಂಸಾರ ಮಾಡಬೇಕು ಅಂತ ಆಸೆ, ಮಧುರವಾಗಿ ಕಳಿಬೇಕು ಅಂತ ಆಸೆ. ಗಂಡ ಹೆಂಡತಿ ಒಟ್ಟಿಗೆ ಇರೋಂಗಿಲ್ಲ. ಹೆಂಡ್ತಿನ ಏನು ಮಾಡಿದ್ರು, ತವ್ರ ಮನೆ ಕಳಿಸೋ ಆಗಿಲ್ಲ. ಅಣ್ಣ ಅತ್ತಿಗೆ ಇಬ್ಬರು ಸಹಿತ ತಣಿಲಿದ್ರು. ಅವ್ರ ಜೊತೆಗೆ ಇರ್ಲಿಕ್ಕೆ ಬಿಟ್ಟು ಸೀದಾ ಇವರು ಇಲ್ಲಿಗೆ ಹೊಸ ಜಾಗಕ್ಕೆ ಬಂದುಬಿಟ್ರು. ಹೈದರಾಬಾದ್, ಕರ್ನಾಟಕಕ್ಕೆ ಬಂದರು, ರಿಪೋರ್ಟ್ ಮಾಡಿಕೊಂಡ್ರು, ಉದ್ಯೋಗ ಮಾಡ್ತಾ ಇದ್ದಾರೆ. ಹೆಂಡ್ತಿನ ಬಿಟ್ಟಿರೋ ಸಂಕಟ, ದ್ವೇಷ, ರೋಷ. ಈ ಸರ್ಕಾರ ಎಂಥದ್ದಿದು, ಇಲಾಖೆ ನನಗೆ ರಜನೆ ಕೊಟ್ಟಿಲ್ಲ ಹೆಂಡತಿ ಸಂಸಾರ ಮಾಡೋಕ್ಕೆ. ತಕ್ಷಣ ಇಲ್ಲ, ಮನೆ ಬೇರೆ ಸಿಗಲ್ಲ, ಊಟ ತಿಂಡಿ ಹೊಲಿಕೆ ಆಗುತ್ತೋ ಇಲ್ಲೋ, ಹೊಸ ಮನೆ ಮಾಡಿ ಸಂಸಾರ ಹೂಡೋದಂಗೆ. ಇವರು ಯೋಚನೆ ಬೇಗ ಆದಷ್ಟು ಆ ಕಡೆ ವರ್ಗಾವಣೆ ಮಾಡ್ಕೊಂಡು ಹೋಗಿಬಿಡೋದು ಅಂತ. ಆದರೆ ಇವರು ಹೊಸ ಜಾಗಕ್ಕೆ ಬಂದರೆ ಇಲ್ಲಿ ಅತಿಯಾದ ಬಿಸಿಲು, ಆಹಾರ, ಊಟ, ತಿಂಡಿ, ಹವಾಮಾನ ಯಾವುದೂ ಒಗ್ಲೇ ಇಲ್ಲ. ಅದರಿಂದ ಇವರು ಅನಾರೋಗ್ಯಕ್ಕೆ ತುತ್ತಾಗಬೇಕು. ಕಾಯಿಲೆ ಆದಾಗ ಏನು ಮಾಡ್ತಾರೆ? ವೈದ್ಯರ ಹತ್ರ ಹೋಗ್ತಾರೆ. ಹೊಸ ಜಾಗ, ಯಾರಿಗೆ ಕೇಳಿದ್ರು ಬಿಟ್ಟರು ಗೊತ್ತಿಲ್ಲ. ಅಲ್ಲಿ ಯಾರೋ ರಾಜವೈದ್ಯ ಅಂತ ಬೋರ್ಡ್ ಹಾಕ್ಕೊಂಡಿದ್ರು, ಹೋಗಿಬಿಟ್ರು. ಅದು ಏನು ಗುಳಿಗೆ ಕೊಟ್ಟರು ಏನೋ, ಅದು ಯಾವ ನಾಟಿನೋ, ಅದು ಯಾವ ಔಷಧಿನೋ ಗೊತ್ತಿಲ್ಲ. ಅವ್ರು ಔಷಧಿ ತೊಗೊಂಡಿದ್ರು. ಏನಾಯ್ತಪ್ಪ ಅಂದರೆ ಇವರಿಗೆ ಜ್ವರ ಕಮ್ಮಿ ಆಯಿತು. ಆದರೆ ಅದರ ದುಷ್ಪರಿಣಾಮ, ಸೈಡ್ ಎಫೆಕ್ಟ್ಸ್ ಅಂತೀವಲ್ಲ, ಅದರಿಂದ ಗಂಟ್ಲು ಬಿದ್ದು ಹೋಯಿತು, ಬಾಯಿ ರುಚಿ ಹೋಯಿತು, ನಿತ್ರಣ ಆಗಿ ಇನ್ನೂ ಒದಗಿಸುತ್ತಾರೆ, ಒದಾಡ್ಬಿಟ್ರು. ಮತ್ತಿವರು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದರು, ಆ ಅಲೋಪತಿ ಡಾಕ್ಟರ್ ಹತ್ರ. ಇವ್ರು ಸರಿಯಾಗಿ ನೋಡಿ ಔಷಧಿ ಕೊಟ್ಟು ಆ ಸೈಡ್ ಎಫೆಕ್ಟ್ಸ್ ಎಲ್ಲ ತೆಗೆಯೋಷ್ಟೊತ್ತಿಗೆ ಸಾಕಷ್ಟು ದಿನ ಆಯಿತು. ಇದೆಲ್ಲರ ಪರಿಣಾಮ ಇವರಿಗೆ ತುಂಬ ನಿಶಕ್ತಿಯಾಗಿ, ತುಂಬ ಕೃಷಾಂಗಿಗಳಾಗಿದ್ದಾರೆ. ಬಾಯಿ ರುಚಿನೇ ಇಲ್ಲ, ಆಹಾರ ಸೇರ್ತಾನೇ ಇಲ್ಲ, ಹಂಗಾಗಿ ತಳ್ಳಗಾಗಿಬಿಟ್ರು. ಆಗ ಡಾಕ್ಟ್ರು ಅವರಿಗೆ ಒಂದು ಸಲಹೆ ಕೊಟ್ಟರು. ನೋಡಿ, ನಿಮಗೆ ಇಲ್ಲಿ ಹವಾ ಒಗ್ಗಲ್ಲ, ನೀವು ಹವಾ ಬದಲಾವಣೆಗಾಗಿ 15 ದಿನ, 1 ತಿಂಗಳು ಬೇರೆ ಊರು ಹೋಗಲೇಬೇಕು. ಆವಾಗ ನಾನು ಕೊಟ್ಟಂಥ ಔಷಧಿ ನಾಟತ್ತೆ ನೀವು ಗುಣ ಆಗ್ತೀರ. ಇಲ್ಲಿ ಎದುರು ನೋಡ್ರಿ ಅಪಾಯ. ಪಾಪ ಅಷ್ಟೊತ್ತಿಗೆ ಇಲಾಖೆಗೆ ಏನು ದೊಡ್ಡ ಮನಸ್ಸು ಬಂತೋ, ಇವ್ರು ಕೇಳ್ತಾ ಇದ್ದಂಥ ರಜಾ ಮಂಜೂರು ಮಾಡೇ ಬಿಟ್ರು. ಹಬ್ಬ
ಲೇಖಕರು ಅತನಿಗೆ ಅಣ್ಣನ ವಿಳಾಸಕ್ಕೆ ಒಂದು ಕಾಗದ ಬರೆದು ಹಾಕಿ, ಅಣ್ಣ ನಾಳೆ ಬರ್ತಾ ಇದ್ದೀನಿ ಊರಿಗೆ, ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ರಿ, ನಂಗೆ ಭಾಳ ಹುಷಾರಿಲ್ಲ ಅಂತ ಕಾಗದ ಬರೆದು ಹಾಕಿಬಿಟ್ರು. ಸೀದಾ ಬೆಳಗ್ಗೆ ಎದ್ರು, ನೀವು ನಿತ್ರಾಣ ಸುಸ್ತಿದೆ, ಬೆಳಗ್ಗೆ ಬೇಗ ಬಸ್ನಲ್ಲಿ ಕೂತೇ ಬಿಟ್ರು. ಮಧ್ಯಾಹ್ನದಷ್ಟೊತ್ತಿಗಂತೂ ಅಥಣಿ ಬಸ್ ಸ್ಟ್ಯಾಂಡಿಗೆ ಲೇಖಕರು ಕೂತಿದ್ದು ಬಸ್ ಬಂತು. ತುಂಬ ದೂರ ಪ್ರಯಾಣ ಮಾಡಿದ್ದಾರೆ, ಬಿಸಿಲು ಬೇರೆ, ಜ್ವರ ಮತ್ತೆ ಶುರುವಾಗಿಬಿಡ್ತು, ತುಂಬ ದಣಿವಾಗಿಬಿಟ್ಟಿದೆ. ನೋಡ್ತಾರೆ ಬಸ್ ಸ್ಟ್ಯಾಂಡ್ನಲ್ಲಿ ಅಣ್ಣನೂ ಇಲ್ಲ, ಯಾರೂ ಇಲ್ಲ. ಅಯ್ಯಯ್ಯೋ ಅಂತೇಳಿ ಇನ್ನೂ ಸಂಕಟ ಜಾಸ್ತಿ ಆಗ್ಬಿಡ್ತು. ಮನೆಗೆ ಹೋಗಲೇಬೇಕು ಅಂತೂ ಇಂತೂ ಕೆಳಗೆ ಇಳಿದ್ರು. ತಮ್ಮ ಲಗೇಜ್ ಏನು ತೊಗೊಂಡು ಒಂದು ಜಟ್ಕಾ ಗಾಡಿ ಮಾಡ್ಕೊಂಡು, ಅವಾಗೆಲ್ಲ ಆಟೋ ಇರಲಿಲ್ಲ, ಟಾಂಗ ಕೂತ್ಕೊಂಡು ಸೀದಾ ಅಣ್ಣನ ಮನೆ ಹತ್ರ ಬಂದರು. ಇಲ್ಲೊಂದೇನಾಗಿಬಿಟ್ಟಿದೆ, ಅಣ್ಣ ಹಿಂದಿದ್ದ ಮನೆ ಬಿಟ್ಟು ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ಹೊಸ ಮನೆಗೆ ಬಂದಿದ್ದಾರೆ. ಅಲ್ಲೇ ಹತ್ತಿರ ಅನ್ಕೋತಿತ್ತು, ಟಾಂಗ ಇಳಿದ್ರು. ತಮ್ಮ ಲಗೇಜ್ ಇಳಿಸ್ಕೊಂಡು ನೋಡ್ತಾರೆ, ಆ ಮನೆಗೆ ಬೀಗ ಹಾಕ್ಬಿಟ್ಟಿದೆ. ಮೊದಲೇ ಯಾರು ಬಸ್ ಸ್ಟ್ಯಾಂಡಿಗೆ ಬಂದಿಲ್ಲ ಅಂತ ಒಂದು ಸಿಟ್ಟಿದ್ರೆ, ಇನ್ನು ನೋಡಿದ್ರೆ ನಿರಾಶೆ, ಇಲ್ಲಾರು ಹೆಂಡತಿ ಮುಖ ನೋಡ್ಬೋದು, ಮನೆಯವರಲ್ಲಿ ಸಿಗ್ತಾರೆ. ನಾನು ಇಷ್ಟೊತ್ತು ಇವ್ರಿಗೇನು ಜ್ವರ ಬಂದಿತ್ತು, ಅನಾರೋಗ್ಯ ಆಗಿತ್ತು, ನೋವಾಗಿತ್ತು, ಸಂಕಟ ಆಗಿತ್ತು, ಅದಕ್ಕೆಲ್ಲ ಪರಿಹಾರ ಅಂದರೆ ಬೀಗ, ಮತ್ತು ಅವ್ರ ನೋವು ಸಂಕಟ ಜಾಸ್ತಿ ಮಾಡಿಬಿಟ್ಟು ನಿಂತ್ಕೊಳ್ಳಾಗಿಲ್ಲ, ತುಂಬ ತೆಳಿವಾಗಿದೆ. ತಕ್ಷಣ ಏನು ಮಾಡಿದ್ರು, ಆ ಬೀಗ ಭಾಳ ಹಳೇ ಬೀಗ, ಅದನ್ನು ಹೆಂಗೆ ತೆಗಿಬೋದು ಅಂತ ಗೊತ್ತಿತ್ತು. ಯಾಕೆ, ಅದಕ್ಕೆ ಒಂದು ಮೊಳೆ ಇಟ್ಕೊಂಡು ಹಿಂಗಂದ್ರೆ ಬಂದ್ಬಿಡೋದು. ಇವ್ರ ಮೇಲೆ ಹೋದ್ರು, ಸುಸ್ತಾಗಿತ್ತು ಅಲ್ಲ, ಒಂದು ಮಳೆ ತೊಗೊಂಡು ಹಿಂಗಂದ್ರು ಬೀಗ ತೆಗೆದ್ರು, ಬಾಗಿಲು ತೆಕ್ಕೊಂಡ್ರು, ಒಳಗಡೆ ಹೋದರು, ಹಜಾರದಲ್ಲಿ ಹಾಸಿಗೆ ಹಾಕ್ಕೊಂಡ್ರು, ಅಂತ ಮಲ್ಕೊಂಡ್ರು. ಆಗ ಒಂದು ಯೋಚನೆ ಬಂತು, ಅಲ್ಲ ನಾನು ಪತ್ರ ಬರೆದ್ರು ಬಸ್ ನಿಲ್ದಾಣಕ್ಕೆ ಯಾರೂ ಬಂದಿಲ್ಲ, ಇಲ್ಲಿ ನಾನು ಬರ್ತೀನಿ ಅಂದರೆ ನನಗೊಂದು ಲೋಟ ನೀರು ಕೊಡೋಕ್ಕಿಲ್ಲ, ಹುಷವಾಗಿಬಿಟ್ಟಿದೆ, ಬಾಯಿ ಆಡ್ತಾ ಇದೆ, ಏನಾದ್ರು ಮಾಡೋಣ ಅಂತ, ಏನಪ್ಪ ಮಾಡ್ತೀನಿ ತಡಿ, ಇವ್ರಿಗೆಲ್ಲ ಪಾಠ ಕಲಿಸ್ತೀನಿ ಅಂತೇಳಿ ಮುಂದಿನ ಪರಿಣಾಮ ಏನು ತಿಳ್ಕೊಳ್ದೇನೆ ಇವರೇನು ಮಾಡಿದ್ರು, ಸೀದಾ ಹೋದರು, ಹಿಂದ್ಗಡೆ ಬಾಗಿಲು ತೆಗೆದ್ರು, ಅಗಳಿ ತೆಗೆದವ್ರು ಹಾಗೆ ಹೊರಗಡೆಗೆ ಬಂದರು. ಹಳೆ ಬೀಗ ಇತ್ತಲ್ಲ ಅದನ್ನು ಹಾಕಿದ್ರು, ಮತ್ತೆ ತಾ ಪ್ರಕಾರ ಹಿಂದ್ಗಡೆ ಬಾಗಿಲು ಅಗಳಿ ಹಾಕೊಂಬಂದು ಮಲ್ಕೊಂಬ. ಈ ಏನಿದು ಚೇಷ್ಟೆ ಮುಂದಿನ ಅನಾಹುತಕ್ಕೆ ಕಾರಣ ಆಗಿಬಿಡ್ತು. ಮಲ್ಕೊಂಡು ಬಿಟ್ಟಿದ್ದಾರೆ, ಸುಸ್ತು, ಎಷ್ಟೊತ್ತು ಮಲಗಿದ್ದಾರೆ ಗೊತ್ತಿಲ್ಲ, ಯಾರೋ ಹೊರಗಡೆಗೆ ಮಾತಾಡ್ತಾ ಇರೋ ಧ್ವನಿ ಕೇಳಿಸ್ತಾ ಇದೆ. ಇವರಿಗೆ ಮಂಪರು, ಏನು ಯಾರು ಅಂದರೆ ನೋಡಿದರೆ, ಒಂದು ಇವ್ರ ತಮ್ಮ, ಇನ್ನೊಂದು ಇವ್ರ ಅತ್ತಿಗೆ ತಮ್ಮ. ಅಷ್ಟೊತ್ತಿಗೆ ಇವ್ರಿಗೆ ಕೆಂಬಿಟ್ರು, ನರಳ್ತಿದ್ದಾರೆ, ಜ್ವರ ಜಾಸ್ತಿ ಆಗಿದೆ, ನರಳ್ತಿದ್ದಾರೆ, ಜೊತೆಗೆ ಕೆಮ್ಮು. ಹೊರಗಡೆ ಇದ್ದವ್ರಿಗೆ ಬೀಗ ಹಾಕಿದೆ, ಒಳಗಡೆಯಿಂದ ಯಾರು ನರಳ್ತಾರೆ, ಯಾರು ಕೆಮ್ತಾರೆ, ಅವ್ರಿಗಾಗಲೇ ಕೈ ಕಾಲು ಗಡಗಡ ನೋಡಲಿಕ್ಕೆ ಶುರುವಾಗಿಬಿಡ್ತು. ಅಯ್ಯಯ್ಯೋ ಏನು ಹೇಳೋದು, ನಮ್ಮಣ್ಣಂಗೆ ಬುದ್ಧಿ ಇಲ್ಲ, ಎಲ್ಲ ಹೇಳಿದ್ರು, ಇದು ಅಪ್ಪರಾಯನ ಮನೆ, ಇಲ್ಲಿ ಅಪ್ಪರಾಯ ಭೂತ ಆಗಿದ್ದಾನೆ ಅಂತೇಳಿ. ಭೂತ ಆದ್ರೆ ಏನು ಮಾಡುತ್ತೆ ಅಂತೇಳಿ ಅವ್ರು ಗೆಳೆಯ ಗುರುನಾಥರ ಹೇಳ್ದ. ಇವರು ಕೇಳಿದ್ರು, ನಮ್ಮ ಅಣ್ಣ ಇಲ್ಲಿ ಬಂದು ನೋಡು ಈ ಬಾಡಿಗೆ ಹಿಡಿದು ಬಿಟ್ಟಿದ್ದಾರೆ, ಒಳಗೆ ನೋಡಿದ್ರೆ ಬೇಯ್ತಿದ್ದಾನೆ, ಏನು ಮಾಡೋಣ ಬರಲಿ, ಹೆಂಗಸರು ಒಂದು ದೀಪ ಹಾಕ್ಲಿ, ನಾವು ಹೋಗೋಣ ಅಂತೇಳಿ ಗಂಡಸು ನೀರು ಜಾಗ ಖಾಲಿ ಮಾಡಿಬಿಟ್ರು. ಅಯ್ಯಯ್ಯೋ ಏನಿದು, ಯಾವುದು ಅಪ್ಪರಾಯನ ಭೂತ, ಎಲ್ಲಿದೆ ಅದು, ಯಾವುದು ಭೂತ, ಎಲ್ಲಿ ಇತ್ತು, ಲೇಖಕರಿಗೆ ಅರ್ಥ ಆಗಿಲ್ಲ. ಯಾಕೆ ಇದು, ಈ ಮನೆಯಲ್ಲಿ ಏನಾಗಿತ್ತಂತೆ, ಅಪ್ಪರಾಯ ಅನ್ನೋನು ವಾಸ ಮಾಡ್ತಾ ಇದ್ದ, ಅವನು ಜೊತೆಗೆ ಯಾರೂ ಇರಲಿಲ್ಲ. ಕೊನೆಗೆ ನರಳಿ ಪ್ರಾಣ ಬಿಟ್ಟವನೇನಾಗಿದ್ದಾನೆ, ಸತ್ಮೇಲೂ ಸಹಿತ ಭೂತ ಆಗಿ ಕಾಡ್ತಾ ಇದ್ದಾನೆ, ಓಡಾಡ್ತಿದ್ದಾನೆ ಅಂತ ಜನರ ನಂಬಿಕೆ. ಹಾಗಾಗಿ ಮನೆಗೆ ಯಾರೂ ಬಾಡಿಗೆ ಬಂದೇ ಇರಲಿಲ್ಲ. ಇಂಥ ಮನೆ ಭಾಳ ದಿನದ ಖಾಲಿ ಇತ್ತು. ನಮ್ಮ ಲೇಖಕರ ಅಣ್ಣನು ಮನೆ ಹುಡುಕ್ತಿದ್ರು, ದೊಡ್ಡ ಮನೆ ಅಂತೇಳಿ. ಯಾಕೆ, ಇವ್ರ ಗಂಡ ಹೆಂಡತಿಯಲ್ಲಿ ಇವ್ರ ತಮ್ಮ ಇದ್ದರು, ಜೊತೆಗೆ ಈ ತಮ್ಮನ ಹೆಂಡತಿ ಬೇರೆ, ಇವರೆಲ್ಲ ದೊಡ್ಡ ಸಂಸಾರಕ್ಕೆ ಬೇಕಿತ್ತು ಅಂತೇಳಿ ಅವ್ರ ಗೆಳೆಯ ಗುರುನಾಥರವ್ರು, ಅವರು ದೇವ ನಂಬೋರಲ್ಲ, ಬರ್ರಿ ಈ ಅಪರಾಯನ ಮನೆ ಇದೆ, ಇಲ್ಲಿ ಬೆವ್ವಲ್ಲ, ಏನು ಮಾಡಲ್ಲ ಅಂದ ಕೂಡಲೇ ಈ ಮನೆಗೆ ಬಂದು ಬಿಡಾರ ಹೂಡಿದ್ದಾರೆ. ಮನೆಯವರಿಗೆಲ್ಲ ಗಡಗಡ, ಇವ್ರಿಗೆ ಮಾತ್ರ ಗಟ್ಟಿ, ಲೇಖಕರ ಅಣ್ಣ. ಇದೆಲ್ಲ ಆಮೇಲೆ ಲೇಖಕರಿಗೆ ಗೊತ್ತಾಗಿತ್ತು. ಸರಿ, ಸ್ವಲ್ಪ ಹೊತ್ತಾತು, ಮತ್ತೆ ನಿದ್ದೆ ಬಂದುಬಿಡ್ತು. ಯಾರು ಕೂಗಾಡ ಅಂದ್ರೆ ಧ್ವನಿ ಇಲ್ಲ, ನಿತ್ರಾಣ, ನಿಶಕ್ತಿ, ಆಗ್ತಾನೇ ಇಲ್ಲ. ಕತ್ಲಾಗಿದೆ, ಸುಮಾರು 6 ಗಂಟೆ ಹೊತ್ತು. ಹೊರಗಡೆ ಯಾರೋ ಮಾತಾಡ್ತಾ ಇದ್ದಾರೆ, ಒಳಗೆಲ್ಲ ಕತ್ಲಾಗಿಬಿಟ್ಟಿದೆ, ದೀಪ ಹಚ್ಚಿಟ್ಟಿಲ್ಲ. ಸರಿ, ಕಿಟಕಿ ಬಾಗಿಲು ತೆಗೆದಿಲ್ಲ, ಹೊರಗಡೆ ಕತ್ಲಾಗಿಬಿಟ್ಟಿದೆ. ಸರಿ ನೋಡಿದ್ರೆ ಅವ್ರ ಹತ್ತಿಗೆ ಹೆಂಡತಿ ಧ್ವನಿ, ಬಾಗಿಲು ತೆಗಿ ಅಂತೇಳಿ ಬೀಗಕ್ಕೆ ಕೊಟ್ಟಿದ್ದಾರೆ. ಇವರು ಅಷ್ಟೊತ್ತಿಗೆ ಕೆಂಬನ್ಬಿಟ್ಟು ಅಂತೇಳಿ ಕೆಂಬಿಟ್ಟಿದ್ದಾರೆ. ಹೆಂಡತಿಗೆ ಹೆದರಿಕೆ ಶುರುವಾಗ್ಬಿಡ್ತು, ಲೇಖಕರ ಹೆಂಡತಿಗೆ. ಅಕ್ಕ ಯಾರು ಕೆಮ್ತಾರೆ, ಎಲ್ಲಿ ಸುಮ್ಮನಮ್ಮ ಭ್ರಮಿ, ಭೂತ ಇರ್ಬೋದಾ ಅಂತೆ, ಏನಿಲ್ಲ ತೆಗಿ ಕೂಡಲೇ ಇವರು ಬಾಗಿಲು ತೆಕ್ಕೊಂಡು ಲೇಖಕರ ಹೆಂಡತಿ ಒಳಗೆ ಬಂದರು.
ಹೋಗವ, ಅಲ್ಲಿ ಕಂತಿಲ್ ಇದೆಯಲ್ಲ ಅಂದರೆ ಸೀಮೆಣ್ಣೆ ದೀಪ, ಪಕ್ಕದ ಬೆಂಕಿ ಕಡ್ಡಿ ಪೆಟ್ಟಿಗೆ ಇದೆ, ದೀಪ ಹಚ್ಚು ದೀಪ ಹಚ್ಚು ಅಂತ ಹೇಳ್ತಿದ್ದಾರೆ. ಈ ಹೆಣ್ಣು ಮಗಳಿಗೆ ಮೊದಲೇ ಗಡಗಡ ಯಾರೋ ಕೆಮ್ಮಿದ್ದು ಬೇರೆ ಕೇಳಿಸಿತ್ತು. ಅಪ್ಪರಾಯನ ಭೂತ ಅಂತ ಬೇರೆ ಹೆದರಿಕೆ ಇದೆ. ಅಕ್ಕ ಕಾಣಿಸ್ತಿಲ್ರಿ ಕಾಣಿಸ್ತಿಲ್ರಿ ಅಂತ ನೋಡಿದರೆ ಅಲ್ಲಿ ಸೀಮೆಣ್ಣೆ ದೀಪ ಇದೆ. ಅವತ್ತಲ್ಲಿ ವಿದ್ಯುತ್ ದೀಪ ಇರಲಿಲ್ಲ, ಬೆಂಕಿ ಪಟ್ಟೆ ಇಲ್ಲ, ಅಲ್ಲಿ ಏನು ಹುಡುಕಿದ್ರು ಸಿಗ್ತಿಲ್ಲ, ಕತ್ಲಾಗಿ ಹೆದರಿಕೆ ಬೇರೆ. ಮಾಡಿದ್ದೇನಪ್ಪ ಅಂದರೆ ಲೇಖಕರು ಏನು ಮಾಡಿದ್ದಾರೆ, ಮಲ್ಕೊಳ್ಬೇಕಾದ್ರೆ ಬೆಂಕಿ ಪಟ್ಟ ತಂದು ತಮ್ಮ ಪಕ್ಕದಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಈಗ ಹೆಂಡ್ತಿನ ಕೂಗ್ಬೇಕು, ಮಾತಾಡಿಸ್ಬೇಕು, ಬಾಯಾರಿಕೆ ನೀರು ಕುಡಿಬೇಕು ಅಂತ ಆಸೆ ಆಯಿತು ಇಲ್ಲೋ, ಏನು ಕಾಣಿಸ್ತಿಲ್ಲ, ಏನೂ ತಗೊಂಡ್ರು ಬೆಂಕಿ ಪಟ್ಟ ತೆಗೆದು ಬೇಗ ದೀಪ ಹಚ್ಚಲಿ ನೀರು ಕೊಡಲಿ ಅಂತ ಒಗಾಸಿದ್ರು. ಆ ಬೆಂಕಿ ಪಟ್ಟಣ ಬಂದು ಲೇಖಕರ ಹೆಂಡತಿ ಬೆನ್ನಿ ಬಿದ್ದುಬಿಡ್ತು. ಹೆಣ್ಣು ಮಗಳಿಗೆ ಗಾಬರಿ, ಅಯ್ಯೋ ದೇವಾ ಅಂತೇಳಿ ಹಾರ್ಕೊಂಡು ಹೊರಗಡೆ ಬಂದು ಪ್ರಜ್ಞಾನ ಬಿದ್ದೇ ಬಿಟ್ರು. ದೇವ್ ಒಳಗಡೆ ಇದೆ, ನಾವು ಹೆಣ್ಮಗಳಿಗೆ ಏನೋ ಬಡಿತು ಅಂಥೇಳಿ ಎಲ್ಲರೂ ಸಹಿತ ಕೂತು ಬಿಟ್ಟಿದ್ದಾರೆ. ಬಾಯಿ ಬಡ್ಕೊತಿದ್ದಾರೆ. ಅಕ್ಕಪಕ್ಕದವ್ರಲ್ಲ, ಏನು ದೇವ್ ಹೌದು ರೀ, ಹೌದು ಅಪರ ಏನು ಭೂತ, ಅಯ್ಯೋಯ್ಯೋ ಏನು ಹೇಳಿ, ಏನಿದು ಹಂಗೆ ರಾತ್ರಿ ಎಲ್ಲ ಓಡಾಡ್ತಾನೆ, ಕುತ್ತಿಗೆ ಹಿಚ್ಚಕ್ತಾನೆ, ಯಾರೋ ಮಲ್ಕೊಂಡವ್ರು ಮಂಚ ಇತ್ತು ಆಕಾಶ ತನಕ ತಗೊಂಡೋಗಿದ್ದಂತೆ, ಯಾರೋ ಬಾವಿ ನೀರ್ಸೋ ಹಿಂದ್ಗಡೆ ಬಂದು ಹೊಡೆದಂತೆ ಏನೇನೋ ಹೇಳ್ತಿದ್ದಾರೆ. ಏನು ಮಾಡಬೇಕು? ಅಷ್ಟೊತ್ತಿಗೆ ಲೇಖಕರ ಅತ್ತಿಗೆ ತಮ್ಮ ಇಬ್ಬರು ಬಂದರು. ಹೌದು, ನಾವು ಅವ ಬಂದಿದ್ವಿ, ಒಳಗೆ ಯಾರೋ ಕೆಮ್ತಿದ್ರು ನರಳ್ತಿದ್ರು, ನೀವೆಲ್ಲ ಬರ್ಲಿಂತ ಹೋಗಿದ್ವಿ ಅಂತ ಅವ್ರು ಬೇರೆ ವರದಿ ಕೊಟ್ಟರು. ಒಟ್ಟಿನ ಖಾತ್ರಿ ಆಯಿತು, ಅಪ್ಪರಾಯನ ಭೂತ ಒಳಗಿದೆ. ಏನು ಮಾಡಬೇಕು? ದೇವ್ವನ್ನು ಹೊರಗೆ ಹಾಕಬೇಕಾದ್ರೆ ಮಾಂತ್ರಿಕ ಬರಬೇಕು, ಜಮಾಲ್ ಸಾಹೇಬನ್ ಕರೆಸ್ರಿ ಮಾತಾಡ್ತಿದ್ದಾರೆ. ಈಗ ಲೇಖಕರಿಗೆ ಖಾತ್ರಿ ಆಯ್ತು, ಓಹೋ ಹಿಂದಿ ಮನೆಯಾಗ ಅಪ್ಪರಾಯ ಅಂತವನಿ ಸತ್ತು ಹೋಗಿದ್ದಾನೆ, ನನ್ನ ನೋಡಿ ಇವರೆಲ್ಲ ಭೂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಅಷ್ಟೊತ್ತಿಗೇನಾಯಿತು, ಯಾರು ಬಂದರು? ನಮ್ಮ ಲೇಖಕರ ಅಣ್ಣನ ಗೆಳೆಯ ಗುರುನಾಥರಾವ್ ಬಂದರು. ಯಾರು? ಇವ್ರಿಗೆ ಮನೆ ಬಾಡಿಗೆ ಕೊಡುತ್ತವ್ರು. ಅವರೆಲ್ಲ ಹೇಳಿದ್ರು, ಎಂಥ ಕೆಲಸ ಮಾಡಿರಿ ನೋಡ್ರಿ, ಸಂಸಾರ ಹತ್ರಿಗೆ ದೆವ್ವ ಇರೋ ಮನೆ ಕೊಡ್ತಿದ್ದೀರಿ, ಅಪ್ಪರಾಯ ಒಳಗೆ ಮಲಗಿ ಬಿಟ್ಟಿದ್ದಾನೆ, ಕೆಮ್ತಿದ್ದಾನೆ, ಹೆಣ್ಮಗಳಿಗೆ ಗೋಳೆ ಕೊಡ್ತಿದ್ದಾನೆ ಅಂತ ಹೇಳಿದ ಕೂಡಲೇ ಗುರುನಾಥರಾಯ ಕೊಟ್ಟರು. ಎಲ್ಲರ ಹುಚ್ಚರ, ಭೂತೂ ಇಲ್ಲ ದೆವ್ವೂ ಇಲ್ಲ ಅಂಥೇಳಿ ಯಾವುದೋ ಸೀಮೆಣ್ಣೆ ದೀಪ ಇಸ್ಕೊಂಡು ಸೀದಾ ಒಳಗೆ ಬಂದು ನೋಡ್ತಾರೆ. ಹಾಸಿಗೆ ಮೇಲೆ ದೆವ್ವ ಮಲಗಿಬಿಟ್ಟಿದೆ. ಇವರಿಗೆ ಲೇಖಕರ ತಮ್ಮನ್ನು ಸರಿಯಾಗಿ ನೋಡೇ ಇಲ್ಲ. ಅನಾರೋಗ್ಯದಿಂದ ತುಂಬ ನಿತ್ರಾಣವಾಗಿ ಬಿಟ್ಟಿದ್ದಾರೆ ಲೇಖಕರು. ಕೆನ್ನೆಯೆಲ್ಲ ಗುಳಿ ಬಿದ್ದು ಬಿಟ್ಟಿದೆ, ಗಡ್ಡ ಮೀಸೆ ತುಂಬ್ಕೊಂಡ್ಬಿಟ್ಟಿದ್ದಾವೆ. ನೀರು ನೀರು ಉತ್ತರ ಧ್ವನಿ ಹೊರಗೆ ಬರ್ತಾ ಇಲ್ಲ ಅಂಥೇಳಿ, ಅಪರಾಯ ಸಾಯಬೇಕಾದ್ರು ನೀನು ನೋಡಿದ್ದೆ, ಹಿಂಗೆ ನೀರು ನೀರು ಅಂತೇಳಿ ಸತ್ತಿ, ಇನ್ನೂ ನೀನು ಮುಕ್ತಿ ಸಿಕ್ಕಿಲ್ಲ ಅಂತೇಳಾಗಲೇ ಅರ್ಧ ಧ್ವನಿ ಇಳಿದು ಹೋಗಿಬಿಟ್ಟಿದೆ. ಹೊರಗಡೆ ಬಂದುಬಿಟ್ರು. ಹೌದ್ರವ, ಇದು ಅಪ್ಪರಾಯನ ಭೂತನೇ, ಹೌದು ಹೌದು, ನಾನು ಮಾಂತ್ರಿಕ ಜಮಾಲ್ ಸಾಹೇಬನ್ನು ಕಳಿಸ್ತೀನಿ ಅಂತ ಹೋಗೇ ಬಿಟ್ರು. ಇದ್ದವರೆಲ್ಲರೂ ಸಹಿತ ಬೈಯಕ್ಕರು, ಎಲ್ಲ ಬಿಟ್ಟು ನೋಡಿ ಹಿಂಗಾಗ್ಬಿಟ್ಟಿದೆ, ಅಯ್ಯೋಯ್ಯೋ ದೆವ್ವ 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 ಅಂಥೇಳಿ ಅಪ್ಪರಾಯನ ಭೂತದ ಬಗ್ಗೆ ಎಲ್ಲ ಹೇಳಿದ್ದು. ಈಗ ಲೇಖಕರಿಗೆ ಖಾತೆ, ಅಯ್ಯೋ ನಾನು ಹಣೆ ಬಾರನೆ, ಯಾರೋ ಅಲ್ಲಿ ಮಾಂತ್ರಿಕ ಜಮಾಲ್ ಸಾಹೇಬ ಬಂದ ಅಂತ ಕೂಗ್ಬಿಟ್ರು. ಇವ್ರಿಗೆ ಕೈಕಾಲೆಲ್ಲ ಗಡಗಡ ಆಗಿಬಿಡ್ತು. ಯಾಕೆ? ಮಾಂತ್ರಿಕ ಜಮಾಲ್ ಸಾಹೇಬ ಬಂದ ಅಂದರೆ ಅವನು ಬೇವಿನ ಸೊಪ್ಪನಾಗ ಒಂದು ಹೊಡೆತ ಕೊಡ್ತಿದ್ರೆ ದೆವ್ವಗಳು ಓಡೋಗ್ಬಿಡವು. ನಾನು ದೆವ್ವಲ್ಲಪ್ಪ, ದೆವ್ವಾದ್ರೂ ಓಡೋಬೋದಿತ್ತು, ಮನುಷ್ಯ ಹೆಂಗೆ ಹೋಗ್ಲು? ಅಯ್ಯೋ ದೇವ್ರೆ, ನಾನು ಸತ್ತೇ ಹೋಗ್ಬಿಡ್ತೀನಿ, ಮಾತಾಡಿ ಧ್ವನಿ ಕೇಳ್ತಿಲ್ಲ, ಏನು ಮಾಡಲಿ ಅಂಥೇಳಿ ದೇವತೆ ರಾಘವೇಂದ್ರ ಸ್ವಾಮಿಗಳೇ ಎಲ್ಲ ದೇವತೆಗಳು ನೆನೆಸ್ಕೊಂಡ್ರು. ಏನು ಮಾಡಲಿ, ನಾನು ಮೂರ್ಖತನ ಮಾಡಿಬಿಟ್ಟೆ. ನಾನು ಒಳ್ಳೆ ವೈದ್ಯರ ಹತ್ರ ಹೋಗ್ಬೇಕಿದ್ದೆ, ಅವನು ರಾಜವೈದ್ಯ ಹತ್ರ ಹೋದೆ. ಆಯಿತು, ನನಗೆ ಹಿಂಗಾಗ್ಬಿಡ್ತು. ಮೊದಲೇ ರಜಾ ಕೊಡಲಿಲ್ಲ, ಬಸ್ ಸ್ಟ್ಯಾಂಡಿಗೆ ಯಾರೂ ಬರಲಿಲ್ಲ. ಅಯ್ಯೋ, ನಾನು ಬೀಗ ತೆಗೆದು ಮತ್ತೆ ಬೀಗ ಹಾಕೊಂಡು ಯಾಕೆ ಮಾಡ್ಕೊಂಡೆ, ಬೆಂಕಿ ಪಟ್ಟಣ ಹೆಂಡತಿ ಮೇಲೆ ಯಾಕೆ ಹೋಗತ್ತೆ, ಹಾಗೆಲ್ಲ ಮಾಡಿದ್ದಕ್ಕೆ ಹಿಂಗಾಯಿತು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಜಮಾಲ್ ಸಾಹೇಬ ಅಲ್ಲ, ಅದೃಷ್ಟ ಚೆನ್ನಾಗಿತ್ತು. ಹೊರಗಡೆ ಬಂದಿದ್ದು ಲೇಖಕರ ಅಣ್ಣನಿಗೆಲ್ಲ ಮುತ್ತಿಗೆ ಹಾಕಿ, ರಾಯ್ರೆ ಏನು ಹಿಂಗೆ ಮಾಡಿಬಿಟ್ಟಿದ್ರಿ ನೋಡಿ, ಅಪರಾಯನ ಭೂತ ಒಳಗಡೆ ಇದೆ, ನಿಮಗೆಲ್ಲ ತೊಂದರೆ ಕೊಡ್ತು, ಪಾಪ ಹೆಣ್ಮಗಳು ಪ್ರಜ್ಞಾಹೀನಲಾಗಿದ್ದಾಳೆ ಅನ್ನೋಟ್ಟಿಗೆ ನಿಧಾನಕ್ಕೆ ಎದ್ದು ಕೂತ್ಕೊಂಡಿದ್ರು ಲೇಖಕರ ಹೆಂಡತಿ. ನೋಡಿ ಅಂತ ಹೇಳಿದಾಗ ನಿಮ್ಮ ಗೆಳೆಯರೇ ಬಂದರು, ಗುರುನಾಥರ ಸಹಿತ ಹೇಳೋಗಿದ್ದಾರೆ, ಜಮಾಲ್ ಸಾಹೇಬ್ ಬರ್ತಾನೀಗ ಒಳಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಲೇಖಕರ ಅಣ್ಣನಿಗೆ ಯಾವ ಭೂತದ ಬಗ್ಗೆ ನಂಬಿಕೆ ಇರಲಿಲ್ಲ. ಭೂತ ಸುಮ್ಮನೆ ಇರಲಿ ಅಂತೇಳಿ ದೀಪ ಹಿಡ್ಕೊಂಡು ಸೀದಾ ಒಳಗೆ ಬಂದೇ ಬಿಟ್ರು. ನೋಡ್ತಾರೆ, ತಮ್ಮನಿಗೂ ಸಿಗ್ತಿಲ್ಲ. ಯಾಕೆ? ಜ್ವರದಿಂದಾಗಿ ಅಷ್ಟು ವಿರೂಪಗೊಂಡಿರೋದು. ಯಾರು ನೀನು, ಏನಾಗಬೇಕು ಅಂದರು. ಅಣ್ಣ ಅಂತಿದ್ದ.
ಆ ಕಿರ್ಕಲ್ ಧ್ವನಿ ಬಂತೋ ಇಲ್ಲ ಗುರು ಸಿಕ್ಕಿಬಿಡ್ತು. ಅಯ್ಯಯ್ಯೋ ಹುಚ್ಕೊಂಡೇವ, ಏನದು ಯಾರು ಅನ್ಕೊಡೆ, ಅಪ್ಪನ ಭೂತನ ನಿಮ್ಮ ಮನೆ ಹಾಳಾಗ ಹೋಗೋ ರಾಮು ಬಂದಾನೆ, ಹುಷಾರಿದ್ರೆ ಮಲ್ಲಿಗೆ ನೀರು ಕೇಳ್ತಿದ್ದಾನೆ, ಅವನಿಗೆ ನೀರು ಕೊಡದೆ ಪ್ರಾಣ ತೆಗಿತಿದ್ದೀರ, ಜಮಾಲ್ ಸಾಬ್ ಹತ್ರ ಹೊಡೆದು ಸಾಯಿಸ್ಬೇಕು ಅಂತಿದ್ದೀರ ಅಂತ ಗುಟ್ರು ಹಾಕಿ ಹೊರಗಡೆ ಬಂದು ಎಲ್ಲರಿಗೂ ಬೈದು ಓಡಿಸ್ಬಿಟ್ರು. ನಡಿ ಒಳಗೆ ದೀಪ ಹಚ್ಚಿರಿ, ಮೊದಲು ರಾಮಗೆ ನೀರು ಕೊಡ್ರಿ ಅಂತ ಕೂಡಲೇ ಎಲ್ಲ ಹೋದ್ರು. ಅದ್ರಲ್ಲಿ ಒಬ್ರು ಯಾರು ಕರೆದು, ರಾಯ್ರೇ ಹುಷಾರು, ಅಪ್ಪರಾಯನ್ ಭೂತ ನಿಮ್ಮ ತಮ್ಮನ ರೂಪದಲ್ಲೇ ಬಂದಿದ್ದಿರ್ಬೋದು ಅಂದ ಕೂಡಲೇ ಅವ್ರಿಗೂ ಯಾರೋ ಬೈಕ್ ಕಳಿಸಿದ್ರು. ಮನೆಯಲ್ಲೆಲ್ಲ ದೀಪ ಹಚ್ಚಿದ್ದಾರೆ. ನೀರು ಅಂತಿದ್ರಲ್ಲ, ಈಗ ಲೇಖಕರ ಅತ್ತಿಗೆ ಯಾರೋ ಲೇಖಕರ ಹೆಂಡತಿ ಹತ್ರನೇ ನೀರು ಕಳಿಸಿದ್ರು. ಆಕೆ ನಿಧಾನ ನಾಚಿಕೊಂಡು ಗಂಡನ ಹತ್ರ ನೀರು ತಂದು ಕುಡೀರಿ ಅಂಥೇಳಿ ಪಕ್ಕದಲ್ಲಿ ಕೂತು ನೀರು ಕೊಟ್ಟಲು. ನಿಧಾನಕ್ಕೆ ನೀರು ಕೊಡೋರು. ಇವರಿಗೆ ನೀರು ಕುಡ್ದಿದ್ದು, ತಮ್ಮ ಹೆಂಡತಿ ನೀರೇ ನೋಡಿದ್ದು ಜೀವಕ್ಕೆ ಸಮಾಧಾನ ಆಗಿಬಿಡ್ತು. ದೇಹದಲ್ಲೆಲ್ಲ ಶಕ್ತಿ ಬಂದಂಗಾಯಿತು. ಅಬ್ಬಾಬಾ ಹುಷ್ ಅಂತಿದ್ದಾರೆ. ನೀರು ಕೊಡ್ರಿ, ಲೋಟ ಒಳಗಿಟ್ಟು ಬರ್ತೀನಿ ಅಂತ ಹೇಳಿದಾಗ ಲೋಟವನ್ನು ಕೊಡಬೇಕಾದ್ರೆ ಹೆಂಡತಿ ಕೈ ಹಿಡ್ಕೊಂಡ್ಬಿಟ್ರು. ಏನೇ, ನಾನು ಅಪ್ಪರಾಯನ್ ಭೂತ ಅಲ್ಲ, ನೀನು ಕೈ ಹಿಡಿದು ಭೂತ, ನಿನ್ನ ಗಂಡ ಅಂದ್ಕೊಳ್ಳಿ ಬಿಡಿಯಪ್ಪ, ಏನೋ ತಮಾಷೆ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಆ ಹೆಣ್ಣುಮಗಳು ಹೋಗಿಬಿಟ್ಲು. ಇಲ್ಲಿಗೆ ಕತೆ ಮುಗೀತು. ನೋಡಿ, ದೆವ್ವ ಅಂತ ಏನಾದರೂ ಎಲ್ಲರೂ ಜಮಾಲ್ ಸಾಬಿ ಬಂದು ದೆವ್ವ ಬಿಡಿಸ್ತೀನಿ ಅಂತೇಳಿ ಏನಾದ್ರು ಹೊಡೆತ ಕೊಟ್ಟಿದ್ರೆ ಲೆಕ್ಕಗಳು ಸತ್ತೇ ಹೋಗ್ಬಿಡೋರು. ದೆವ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಬಹಳಷ್ಟು ಕಡೆಗೆ ಏನಾಗುತ್ತೆ, ದೆವ್ವದ ಬಗ್ಗೆ ಭ್ರಮೆ ಭಯದಿಂದ ಏನೇನೋ ನೋಡಿ ದೆವ್ವ ಅಂತ ಭ್ರಮಿಸ್ತೀವಿ. ನಮ್ಮಲ್ಲಿದೆಯಲ್ಲ ಭಯ, ಆ ಭ್ರಮೆಯೇ ದೆವ್ವ ಅನ್ನೋದನ್ನು ಈ ಕತೆ ಸಾರದು. ಮಕ್ಕಳೇ, ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧವಾಗಿದೆ. ನೀವು ಈ ಸಾಹಿತ್ಯವನ್ನು ಓದಿ, ನೀವು ಯಾವ ಕಾರಣಕ್ಕೂ ದೆವ್ವ ಅನ್ನೋ ಮೂಢನಂಬಿಕೆ ಒಳಗಾಗದೆ ಅದನ್ನು ಆದಷ್ಟು ವೈಜ್ಞಾನಿಕ ಯೋಚನೆ ಮಾಡಿ ಮುಂದೆ ನಿರ್ಧಾರ ತಗೊಳ್ಳಿ, ವೈಚಾರಿಕ ಮನೋಭಾವ ಬೆಳೆಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.